ನಾನು ನಿಮ್ಗೆಲ್ಲ ಆಫೀಸರು ನೀವೇನಾದ್ರೂ ಗಲಾಟೆ ಮಾಡಿದ್ರೆ ನೀವು ಇಲ್ಲಿಗೆ ಬಂದು ಭಾಷಣ ಮಾಡ್ಬೇಕಾಗತ್ತೆ. ನಿಮ್ಮ ತುಟಿ ನೋಡ್ತಾ ಇರ್ತೀನಿ ನಾನು, ನಿಮ್ಮ ತುಟಿ ಎಲ್ಲ ನೋಡ್ತಾ ಇರ್ತೀನಿ. ನೀವು ಯಾರಾದ್ರೂ ತುಟಿ ಅಲುಗಾಡಿಸಿದ್ರೆ ನೀವು ಬಂದು ಇಲ್ಲಿ ಭಾಷಣ ಮಾಡ್ಬೇಕು, ಇಲ್ಲ ಸುಮ್ಮನೆ ಕೂತಿರ್ಬೇಕು. ಕೂತಿರ್ತೀರಾ? ಹಾ, ನೀವು ಜಾಸ್ತಿ ಗಲಾಟೆ ಮಾಡಿದ್ರೆ ಅವ್ರಿಗೆ ಮೊಟ್ಟೆ ಗಿಟ್ಟೆ ನಾಳೆ ಇರಲ್ಲ, ಕಟ್ ಮಾಡ್ಬಿಡ್ತೀವಿ. ಓಕೆನಾ? ಎಲ್ಲ ಮೊಟ್ಟೆ ಬೇಕಲ್ವಾ? ಹಾ, ಓಕೆ. 2025-26ನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಪ್ಪದೊಡ್ಡಿ ಶಾಲೆಯಲ್ಲಿ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಎಲ್ಲ ಹಿರಿಯರ ಸಹಯೋಗದೊಂದಿಗೆ ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ. ಬಹಳ ಸಂತೋಷ ಆಗಿದೆ ನನಗೆ. ಯಾಕೆ ಅಂದ್ರೆ ಸಂತೋಷ ಆಗ್ತಾ ಇದೆ ಅಂದ್ರೆ 70 ಜನ ಮಕ್ಕಳಿಗೆ ಶಾಲೆಯಲ್ಲಿ ಇದಾರಲ್ವಾ ಅನ್ನೋದು ಬಹಳ ಸಂತೋಷದ ವಿಚಾರ ನನಗೆ. ಅದರಲ್ಲೂ ಗಡಿ ಭಾಗ ಅಂದ್ರೆ ಆಂಧ್ರದಲ್ಲಿ ತೋರಿ ನಿಮ್ಮೂರಿಗೆ ಬರ್ಬೇಕು ನೋಡಿ. ಅರ್ಥ ಮಾಡ್ಕೊಂಡು ಬರುವಾಗ ನಾನು ಎಲ್ಲ ನೋಡಿದೆ. ಈ ಎಲ್ಲ ಇದಕ್ಕೂ ಕೂಡ ಮುಖ್ಯ ಕಾರಣಕರ್ತರು ನಮ್ಮ SDMC ಅವರು ನಾನು ನೆನಲೇಬೇಕಾಗಿದೆ. SDMC ಅಧ್ಯಕ್ಷರು ಮತ್ತು ಸದಸ್ಯರು ಮಹೇಂದ್ರ ಸಾರು ಮತ್ತೆ ಮನೋಹರ್ ಎಲ್ಲ SDMC ಸದಸ್ಯರು. ಹಾಗೆ ಮತ್ತೊಂದು ನಾನು ಇಲ್ಲಿಗೆ ಬರೋದಕ್ಕೆ ಮುಖ್ಯವಾಗಿ ನನ್ನ ಸ್ನೇಹಿತರು ನನಗೆ ಎಲ್ಲ ತಾಲೂಕಿನ ಎಲ್ಲಾ ಮಕ್ಕಳಿಗೂ ಕೈ ಜೋಡಿಸಿ ಅವ್ರಿಗೆ ಏನ್ ಬೇಕಾದ್ರೂ ನಾನು ಸಹಾಯ ಮಾಡ್ತೀವಿ ಸರ್, ನಮ್ಮ ಸಮಸ್ಯೆ ನಿಮ್ ಜೊತೆಯಲ್ಲಿದೆ. ಆಮೇಲೆ ಆದರ್ಶ ಸ್ಕೂಲಲ್ಲಿ ಒಂದು ಕ್ಯಾಂಪ್ ಮಾಡಿದ್ರು, ಮೆಡಿಕಲ್ ಕ್ಯಾಂಪು. ಒಂದೊಂದು ಇಂಜೆಕ್ಷನ್ ಎಷ್ಟೋ ಕಾಸ್ಟ್ ಅದೆಲ್ಲ. ಅದಕ್ಕೆ ಹಾಗೆ 10th ಮಕ್ಕಳಿಗೆಲ್ಲ LBA ಬುಕ್ಸ್ ಕೊಡಿಸಿದ್ರು. ಶಿಕ್ಷಕರಿಗೆಲ್ಲ ಒಂದು ಕಾರ್ಯಾಗಾರ ಕೊಡಿಸಿದ್ರು. ಈಗ ಮತ್ತೆ ತಾಲೂಕಿನ ಎಲ್ಲ SSLC ಮಕ್ಕಳಿಗೆ, ನಿಮ್ಮೂರಲ್ಲಿರೋ SSLC ಮಕ್ಕಳಿಗೂ ಸೇರ್ಕೊಂಡು ಒಂದು ವರ್ಕ್ ಶೀಟ್ಸ್ ಕೊಡ್ಬೇಕು. ವರ್ಕ್ ಶೀಟ್ಸ್ ಅಂದ್ರೆ ಮ್ಯಾಥ್ಸು ಸೈನ್ಸು ಕೆಲವು ಸಬ್ಜೆಕ್ಟ್ ಬರೆಯೋದಕ್ಕೆ ಪಾಪ ಮಕ್ಕಳಿಗೆ ಪೇಪರ್ಸ್ ಇರೋದಿಲ್ಲ ಅಂತೇಳಿ, ಬರೀ ಬುಕ್ಸೇ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತೇಳಿ ವರ್ಕ್ ಶೀಟ್ಸ್ ತಾಲೂಕೆಲ್ಲ ಕೊಡ್ತೀವಿ ಅಂತ ನಮ್ಮ ರೋಟರಿ ಸಮಸ್ಯೆ ಶ್ರೀನಿವಾಸ ರೆಡ್ಡಿ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಸ್ನೇಹಿತರು ಆಗಿದ್ದಾರೆ, ಅವರು ಕೂಡ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ, ಹಾಗೆ ಜಿಲ್ಲಾ ಉಪಾಧ್ಯಕ್ಷರು ನನ್ನ ಜೊತೆಯಲ್ಲಿ ಬಹಳ ಸಹಕಾರ ನೀಡ್ತಾರೆ ಓಬಳರೆಡ್ಡಿ ಸರ್ ಅವರೇ. ಇನ್ನೊಂದು ಹಿಂದಿನ ಶಾಲೆಯ ಗತ ವೈಭವವನ್ನು ಅವರು ಸಾಕಷ್ಟು ಈ ಶಾಲೆ ಬಗ್ಗೆ ಅಭಿಮಾನ ಹೊಂದಿದ್ದಾರೆ, ಸಾಕಷ್ಟು ಇಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. ನಿಮ್ಮೂರಲ್ಲಿ ಮಾಜಿ CRPಗಳು, ಈಗ ಮುಖ್ಯೋಪಾಧ್ಯಾಯರು ಆಗಿರುವಂತಹ ಪರಮೇಶ್ವರ್ ಸರ್ ಅವರೇ, ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಮೋಹನ್ ಸರ್ ಅವರೇ, ಹಾಗೆ ಬಾಲಸಂದ್ರ ಶಾಲೆಯ ಒಳ್ಳೆ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ರಘು ಸರ್ ಅವರೇ, ಉಮಾಶಂಕರ್ ಸರ್ ಅವರೇ, ಹಾಗೆ ರಾಮಸ್ವಾಮಿ ವೆಂಕಟೇಶಪ್ಪ ಅವರೇ, GPD ಶಿಕ್ಷಕರು, ಎಲ್ಲ ಶಿಕ್ಷಕ ಮಿತ್ರರೇ, ಎಲ್ಲ ಊರಿನ ಹಿರಿಯರೇ, ಎಲ್ಲ ಪೋಷಕ ಮಿತ್ರರೇ ಮತ್ತು ಗ್ರಾಮಸ್ಥರೇ, ಸುರೇಶ್ ಅವರೇ, ಹಿಂದೆ ಕುಳಿತಿರುವ ಎಲ್ಲ ವೆಂಕಟೇಶ್, ಗಣೇಶ್ ಮತ್ತು ಶಿವಾಜಿ ಅವರೇ, ದಯವಿಟ್ಟು ಯಾರೋ ಅನ್ಯತಾ ಭಾವಿಸಬಹುದು, ಹೆಸರು ಗೊತ್ತಿಲ್ಲದೆ ಎಲ್ಲ ಹಿರಿಯರೇ, ಈ ಎಲ್ಲಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ನಿಮ್ಮ ಹಿರಿಯರ ಸಹಕಾರ ಬಹಳ ಮುಖ್ಯ ಆಗಿರುತ್ತೆ. ನಮ್ಮ ಮುಖ್ಯೋಪಾಧ್ಯಾಯರಿಗೆ, ನಮ್ಮ ಸಿಸ್ಟರ್ ಮುಖ್ಯೋಪಾಧ್ಯಾಯರಿಗೆ ಬಹಳ ಸಹಕಾರ ನೀಡಿದಿರಿ. ನಿಮಗೆ ನನ್ನ ಪರವಾಗಿ ಧನ್ಯವಾದಗಳು ಸರ್. ಈಗ ಕಡೆಯಲ್ಲಿ ಅನ್ನಪೂರ್ಣಮ್ಮ ಬಗ್ಗೆ ನಮ್ಮ ಸಿಸ್ಟರ್ ತರವರು, ನಮ್ಮೂರವರು ಒಂದೇ ಊರು. ಮುಖ್ಯವಾಗಿ ಬಹಳ ಇಂಪಾರ್ಟೆಂಟ್ ಆಗಿ ನಾನು ಇಲ್ಲಿ ಬರೋದಕ್ಕೆ ಕಾರಣನೂ ಅವರೇ. ಅವ್ರ ತಮ್ಮನಿಗೂ ನನಗೂ ಬಹಳ ನಿಕಟ ಸಂಪರ್ಕ. ಮೇಡಮ್ ಅವರ ಫ್ಯಾಮಿಲಿ ನಿಮಗೆ ಗೊತ್ತಿಲ್ಲ,
ಬಹಳ ಹಿಂದಿನ ಕಾಲದಿಂದನೂ ಬಹಳ ಜ್ಞಾನದ ದೇಗುಲ ಅವರ ಮನೆ, ಜ್ಞಾನದ ದೇಗುಲ ಅವರು. ಬಡವರಿಗೆ ಸಹಾಯ ಮಾಡೋದಾಗಿರ್ಬೋದು, ಅವರೇನು ದೊಡ್ಡ ಶ್ರೀಮಂತರಲ್ಲ, ಆದ್ರೆ ಬಡವರಿಗೆ ಸಹಾಯ ಮಾಡೋದ್ರಲ್ಲಿ, ಆ ಭಾಗದಲ್ಲಿ ಜ್ಞಾನವನ್ನು ತುಂಬೋದ್ರಲ್ಲಿ. ಅವ್ರ ತಮ್ಮ ಕೂಡ ಪೇಪರ್ ಎಡಿಟರ್ ಆಗಿದ್ದಾರೆ, SDMC ಅಧ್ಯಕ್ಷರಾಗಿದ್ದಾರೆ ಅವ್ರ ತಮ್ಮ ವಿಶ್ವನಾಥ ಶಾಸ್ತ್ರಿಗಳು. ಆ ಶಾಲೆ ನೋಡ್ಬೇಕು ನೀವು, ರಾಯಲ್ಪಾಟ್ ಶಾಲೆ ಎಷ್ಟು ಚೆನ್ನಾಗಿದೆ. ನಾನು ಕೂಡ ಮುಖ್ಯೋಪಾಧ್ಯಾಯ ಆಗಿದ್ದೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ಅಂದ್ರೆ, ನನ್ನ ಜೊತೆಯಲ್ಲಿ ಅವಾಗ ಶಿಷ್ಯರಲ್ಲದೆ ಇದ್ದಾಗ ಅವ್ರ ತಮ್ಮ BSc ಮಾಡ್ಕೊಂಡಿದ್ರು. ಅಲ್ಲ, ಅವ್ರ ಫ್ಯಾಮಿಲಿ ಹೇಗೆ ಅಂತ, ಸರ್ ನಾನು ಬಂದು ನಿಮ್ಗೆ ಸಹಾಯ ಮಾಡ್ಬೋದೇ ಅಂದ್ರು. ಯಾರು ಶಿಕ್ಷಕರಿರ್ಲಿಲ್ಲ, ಮ್ಯಾಥ್ಸ್ ಟೀಚರ್ಸು. ನಾನು ಒಬ್ಬನೇ ಇದ್ದಿದ್ದು 700 ಜನಕ್ಕೆ ನಾನು ಒಬ್ಬನೇ ಮ್ಯಾಥ್ಸ್ ಟೀಚರ್ ಆಗಿದೆ. ನಾನೇನು ಬೆದರ್ತಾ ಇರ್ಲಿಲ್ಲ. ಅವರೇ ಬಂದು, ಸರ್ ನಾನು ನಿಮ್ಗೆ ಸಹಾಯ ಮಾಡ್ಬೋದಾ ಅಂದ್ರು. ಬನ್ನಿ ಸರ್, ಸಂತೋಷ, ನಿಮ್ಮ ಫ್ಯಾಮಿಲಿಗೆ ಧನ್ಯವಾದ ಅಂತೇಳಿ ಅವರು ಕೂಡ ನನ್ನ ಜೊತೆ ಕೆಲಸ ಮಾಡಿದ್ರು. ಅವರು ಆ ಮಕ್ಕಳಿಗೆ ಇಟ್ಕೊಂಡಿದ್ದ ಒಂದು ಆಸೆ, ಅವರ ಒಂದು ಒಳ್ಳೆಯ ಅಭಿಮಾನ, ಅವ್ರ ತಮ್ಮ ಹೇಳಿದ ತಕ್ಷಣ ನಾನು ಇಲ್ಲಿಗೆ ಓಡಿ ಬರ್ತೀನಿ. ನನಗೆ ವೈಯಕ್ತಿಕವಾಗಿ ಸಹಾಯ ನಾನು ಪಡ್ಕೊಂಡಿಲ್ಲ, ಆದ್ರೆ ಅವರ ಫ್ಯಾಮಿಲಿ ಮನಸ್ಸಿದೆಯಲ್ಲ, ಎಷ್ಟೋ ಜನ ಮಕ್ಕಳಿಗೆ ದಾರಿದೀಪ ಆಗಿದಾರಲ್ಲ, ಆ ಒಂದು ಕಾರಣಕ್ಕೆ ಮೇಡಮ್ ಅವರು ಕರೆದ ತಕ್ಷಣ ಬಂದ್ಬಿಡ್ತೀನಿ. ಇಡೀ ತಾಲೂಕಲ್ಲಿ ನಾನು 7 ಗಂಟೆ ಮೇಲೆ ಎಲ್ಲೂ ಹೋಗೋದಿಲ್ಲ. ನಾವು ಸಿಸ್ಟಮ್ಯಾಟಿಕ್ ಪರ್ಸನ್ಸ್. ನಾವು 7 ಗಂಟೆ ಮೇಲೆ ಮನೆ ಸೇರ್ಕೊಳ್ಳೋದು. ನಾನು ಜಾಸ್ತಿ ಮೇಷ್ಟ್ರುಗಳಿಗೆ ಹೇಳ್ತಾ ಇರ್ತೀನಿ, 6 ಗಂಟೆ ಮೇಲೆ ಮನೆ ಸೇರ್ಕೋಬೇಕು, ಮಕ್ಕಳ ಜೊತೆಯಲ್ಲಿ ಹೆಂಡತಿ ಜೊತೆಯಲ್ಲಿ ಇರ್ಬೇಕು. ಫಸ್ಟ್ ಅದನ್ನು ಕಲ್ತ್ಕೊಳ್ಳಿ ಮೇಷ್ಟ್ರುಗಳು. ನಾವು ಕಲ್ಚರ್ ಇಲಾಖೆ ನಾವು ಇನ್ನೊಬ್ಬರಿಗೆ ಹೇಳುವಂತ ರೀತಿಯಲ್ಲಿ ಇರ್ಬೇಕು, ಶಿಕ್ಷಕರು ಹೇಳುವಂತ ರೀತಿಯಲ್ಲಿ ಇರ್ಬೇಕು. ನಾವು ಇಬ್ಬರು ದಾರಿದೀರಬೇಕು ಅಂತ ಹೇಳ್ತಾ ಇರ್ತೀವಿ. ಅದರಲ್ಲಿ ಕೆಲವರು ಪಾಲಿಸ್ತಾ ಇದ್ದಾರೆ, ಕೆಲವರು ಪಾಲಿಸದೇ ಇರಬಹುದು, ಹೇಳಕ್ಕಾಗಲ್ಲ. ಆದ್ರೆ ಪಾಲಿಸಿದ್ರೆ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಎಲ್ಲಾ ಶಿಕ್ಷಕರಿಗೂ ನಾನು ಹೇಳ್ತಾ ಇರ್ತೀನಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಎಲ್ಲ ನಮ್ಮ ಶಿಕ್ಷಕ ಮಿತ್ರರು ಕೂಡ ಈ ಶಾಲೆ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ. ನೀವೆಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿ, ಈ ಶಾಲೆಗೆ ಎಷ್ಟೇ ದಾನಿಗಳು ಬರ್ಲಿ, ಆದ್ರೆ ಶಿಕ್ಷಕರು ಸರಿ ಇಲ್ಲ ಅಂದ್ರೆ ಮಕ್ಕಳು ಬರೋದಿಲ್ಲ. ಶಿಕ್ಷಕರು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಶಿಕ್ಷಕರಿಗೆ ನಿಮ್ಮ ವೇದಿಕೆ ಪರವಾಗಿ, ನಿಮ್ಮಗಳ ಪರವಾಗಿ ಮತ್ತೊಮ್ಮೆ ಒಂದು ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಸಲ್ಲಿಸೋಣ. ಎಲ್ಲಾ ಶಿಕ್ಷಕರು, ವಿದ್ಯಾರ್ಥಿಗಳೇ, ಸರ್ಕಾರ ಮಹತ್ ಉದ್ದೇಶ ಇಟ್ಕೊಂಡು ಸರ್ಕಾರಿ ಶಾಲೆಗಳಿಗೆ ಬಡವರಿಗೆ ಯಾರೂ ಗತಿ ಇಲ್ಲ, ಸರ್ಕಾರ ಆದ್ರೂ ಗತಿ ಇರಬೇಕು ಅನ್ನೋ ರೀತಿಯಲ್ಲಿ ಅನೇಕ ಸವಲತ್ತುಗಳನ್ನು ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲ ಜನ ಕೂಡ ಇವಾಗ ನಿಮ್ಮೂರಲ್ಲಾಗಿರ್ಬೋದು, ಶ್ರೀನಿವಾಸ ರೆಡ್ಡಿ ಅವರು, ಎಲ್ಲ SDMC ಸದಸ್ಯರು, ಎಲ್ಲ ಈಗ CSR ಫಂಡ್ಸು, ಎಲ್ಲ ಸಂಘ ಸಂಸ್ಥೆಗಳು ಕೂಡ ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾ ಇದೆ. ಅದನ್ನು ಯಾರಿಗೆ ಅರ್ಹತೆ ಇದೆಯೋ ಅವರು ಪಡ್ಕೊಳ್ತಾರೆ, ಅವರೇ ಮನಸ್ಸು ಬಿಚ್ಚಿ ಬರ್ತಾರೆ. CSR ಫಂಡ್ ಅಂತ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅವರನ್ನೆಲ್ಲ ನಾವು ಬಳಸ್ಕೋಬಹುದು. ಈ ಊರಿನ ಹಿರಿಯರು ಕೂಡ ನಮ್ಮ ಎಲ್ಲ CSR ಫಂಡ್ ಅನ್ನು ಅನೇಕ ಕಂಪನಿಗಳನ್ನು ಸಂಪರ್ಕ ಮಾಡಿ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರ ಮೂಲಕ, ಇನ್ನು ಅನೇಕ ಜನರ ಮೂಲಕ ಸಂಪರ್ಕ ಮಾಡಿ ನಿಮ್ಮ ಊರಿಗೆ ಸಾಕಷ್ಟು ಸವಲತ್ತುಗಳನ್ನು ಪಡ್ಕೋಬಹುದು. ಈ ಶಾಲೆ ಅಂದ್ರೆ ಚಿತ್ರಣ ಇನ್ನೂ ಬದಲಾಗಬೇಕಾಗತ್ತೆ. ಯಾಕಂದ್ರೆ ದಿನೇ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಾಗ ಫೀಲ್ಡ್ ಇಷ್ಟು ಇರ್ಬೇಕು ಅಂತ ಇರುತ್ತೆ, ಮರಗಳು ಇಷ್ಟು ಇರ್ಬೇಕು ಅನ್ಸುತ್ತೆ, ಗಿಡಗಳು ಬಿಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಸೇರ್ಕೊಂಡು, ನಿಮ್ಮೂರಿನ ಶಾಲೆ ಇದು, ಪೋಷಕರೆಲ್ಲ ಅರ್ಥ ಮಾಡ್ಕೊಳ್ಳಿ, ನಿಮ್ಮೂರು ಶಾಲೆ ಇದು. ನೀವೆಲ್ಲರೂ ಕೂಡ ಎಷ್ಟೇ ದುಡಿದ್ರೂ ಸಹ ಫಲ ಇಲ್ಲ, ಒಂದು ಸಹ ಶಾಲೆಯ ಬಗ್ಗೆ ನಿಮ್ಗೆ ಒಲವಿರ್ಲಿ, ಶಾಲೆಗೆ ದಾನ ಮಾಡಿ. ಏನೇ ಒಂದು ರೂಪದಲ್ಲಿ ನಿಮಗೂ ಕೂಡ 1% ದಾನ ಮಾಡೋದು ಕಲ್ತ್ಕೊಳ್ಳಿ. ಆ ಶಾಲೆ ಬೆಳೀತದೆ. ಬಡ ಮಕ್ಕಳು ಇವ್ರಿಗೆ ಅವಾಗ ಮೇಡಮ್ ಹೇಳ್ತಾ ಇದ್ರು, ಎಲ್ಲಾ ದಾನಗಳಿಗಿಂತ ಈಗ ಊಟ ಇಡ್ತಾರೆ ಅಂದ್ಕೊಳ್ಳಿ. ಇವತ್ತು ಊಟ ಹೊಟ್ಟೆ ತುಂಬಾ ಇಡ್ತಾರೆ, ಆ ಊಟ ನಾಳೆ ಬೆಳಗ್ಗೆವರೆಗೂ ಇರ್ತದೆ ಅಷ್ಟೇ. ಮತ್ತೆ ಊಟ ಬೇಕು ಅಂತ ಇನ್ನೊಬ್ಬರನ್ನು ಆಶ್ರಯ ಪಡ್ತೀವಿ. ಅದೇ ವಿದ್ಯೆ ಮಾತ್ರ, ಒಂದು ಸಲಿ ವಿದ್ಯೆ ಕಲ್ತ್ಕೊಂಡ್ರೆ, ಹಿರಿಯರಿಂದ ಇರ್ಬೋದು, ಮೇಷ್ಟ್ರುಗಳಿಂದಾನೇ ಅಲ್ಲ, ಹಿರಿಯರಿಂದ ಕೂಡ ಒಳ್ಳೆ ವಿಚಾರಗಳು, ನಿಮ್ಮ ತಂದೆ ತಾಯಿಗಳಿಂದ, ಅದು ಕೂಡ
ಒಂದು ಬೋಧನೆ. ಒಳ್ಳೆ ವಿಚಾರಗಳನ್ನು ತಿಳ್ಕೊಂಡ್ರೆ ನೀವು ವಿದ್ಯಾದಾನವನ್ನು ಪಡ್ಕೊಂಡ್ರೆ ಅದು ಜೀವನ ಉದ್ದಕ್ಕೂ ನಿಮ್ಗೆ ಸಿಗತ್ತೆ. ಅದಕ್ಕೆ ನಮ್ಮ ಇವರು ಹೇಳ್ತಾ ಇದ್ರು, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಉದಾಹರಣೆ. ಅವ್ರಿಗೆ ಏನೂ ಇರ್ಲಿಲ್ಲ, ಬಹಳ ಕಷ್ಟ ಜೀವಿ, ಕಷ್ಟಗಳಿಂದ ಕೂಲಿ ನಾಲಿ ಮಾಡಿ ಒಂದು ಬಾರ್ ಅಟ್ಲ ಅನ್ನೋ ಕೋರ್ಸ್ ಕೂಡ ಮಾಡಿದ್ರು. ಎಲ್ಲ ವಿದ್ವಾಂಸರಾದ್ರು ಅವರು. ಯಾಕಾದ್ರು? ಅವರಲ್ಲಿ ಶಕ್ತಿ ಇದು, ನಾನು ಓದ್ಲೇಬೇಕು, ನಾನು ಓದ್ರೇನೆ ಇದು ಒಳ್ಳೆಯ ರೀತಿಯಲ್ಲಿ ಜ್ಞಾನ ಬರುತ್ತೆ ಅಂತ. ಆದ್ದರಿಂದ ಅವರೆಲ್ಲ ಬಾರ್ ಅಟ್ಲ ಮಾಡಿದ್ದಾರೆ. ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಬಾರ್ ಇಟ್ಲ. ಅವ್ರು ಬಾರ್ ಅಟ್ಲ, ನಾವು ಬಾರ್ ಇಟ್ಲ ಅಂತಾರೆ. ಆ ರೀತಿ ಆಗ್ಬಾರ್ದು. ವಿದ್ಯಾರ್ಥಿಗಳಾದ ನೀವು ನಿಮ್ಮ ಮೇಷ್ಟ್ರು ಹೇಳಿದ ಪಾಠ ಚೆನ್ನಾಗಿ ಕೇಳ್ಕೊಂಡು ಒಳ್ಳೆಯ ರೀತಿಯಲ್ಲಿ ಮುಂದುವರಿಬೇಕು. ನಿಮ್ಮ ಗುರುಗಳಿಗೆ ಗೌರವ ಕೊಡಬೇಕು, ಹಿರಿಯರಿಗೆ ಗೌರವ ಕೊಡಬೇಕು. ನಮ್ಮ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಶಾಲೆ ಬಗ್ಗೆ ಸ್ಪಂದಿಸಲಿ, ಒಳ್ಳೆಯ ಸ್ಪಂದನೆ ಇರಲಿ, ಈ ಶಾಲೆ ಅತ್ಯಂತ ಮಹತ್ ಎತ್ತರಕ್ಕೆ ಬೆಳೀಲಿ ಆಶಿಸ್ತಾ, ಹಾಗೆ ಕಾಯ್ತಾ ಇದ್ರಿ, ಎಲ್ಲ ಡ್ಯಾನ್ಸ್ಗೋಸ್ಕರ ಕಾಯ್ತಾ ಇದ್ರಿ. ಈ ಶಾಲೆ ಇನ್ನು ನೆಕ್ಸ್ಟ್ ಇಯರ್ಗೆ ಇನ್ನು ಇದರ ಸ್ಟ್ರೆಂತ್ ಇಮ್ಮಡಿ ಆಗಲಿ. ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಸೇರಿಸಿ. ಬೇರೆ ಶಾಲೆಗಳಲ್ಲಿ ಓದ್ಬೋದು, ನೀವು ಖಾಸಗಿ ಶಾಲೆಗಳಲ್ಲಿ ಓದ್ಬೋದು, ಆದ್ರೆ ಒಳ್ಳೆಯ ಸಂಸ್ಕೃತಿ ಇರೋದು ಇಲ್ಲೇ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಸಂಸ್ಕೃತಿ ಇದೆ. ಅದಕ್ಕೋಸ್ಕರ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಎಲ್ಲರಿಗೂ ಈ ಅಚ್ಚುಕಟ್ಟಾಗಿ ಕೂಡಲು ಬಂದಿರುವಂತ ಎಲ್ಲ ದಾನಿಗಳಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ, ಈ ಊರಿನ ಹಿರಿಯರಿಗೂ ಮತ್ತೆ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ವಂದಿಸ್ತಾ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.